ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತು ಬನ್ನಿ ನನ್ನ ತವರು ಮನೆಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಹೋಗ್ತಾ ಹೋಗ್ತಾ ದಾರಿನಲ್ಲೆಲ್ಲ ಯಾವ್ಯಾವ ಗಿಡಗಳಿದೆ ಎಲ್ಲ ನೋಡ್ಕೊಂಡು ಹೋಗೋಣ. ಇದು ನೋಡಿ ಕೆಂಪು ಬಣ್ಣದ ಕೋಟೆ ಅಂತ ಹೇಳ್ತೀವಿ. ಇದಕ್ಕೆ ಕೆಂಪು ಅಂದರೆ ಪರ್ಪಲ್ ಕಲರ್ ಇರುತ್ತೆ. ಸ್ವಲ್ಪ ತುಂಬಾ ಹೂವಾಗುತ್ತೆ. ಒಂದು ಸಲ ಗಿಡವನ್ನು ಮಾಡಿಕೊಂಡ್ರೆ ಸಾಕು, ವರ್ಷ ಪೂರ್ತಿ ಹೂವಾಗುವಂಥ ಗಿಡ ಇದು. ಹಾಗೆ ಮಲ್ಲಿಗೆ ಗಿಡ ಎಲ್ಲ ಇದೆ ಇಲ್ಲಿ. ಇಲ್ಲೆಲ್ಲ ಗಿಡಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಕೆಲವೊಂದು ಸಣ್ಣ ಸಣ್ಣ ಗಿಡಗಳ ಬಗ್ಗೆ ಟಿಪ್ಸನ್ನು ಕೂಡ ನಿಮಗೆ ಹೇಳ್ತೀನಿ ಇವತ್ತು. ಗಿಡಗಳಿಗೆಲ್ಲ ಹುಳ ಆದರೆ ಯಾವ ರೀತಿ ನಾವು ಮನೆಯಲ್ಲಿಯೇ ತುಂಬ ಸಿಂಪಲ್ಲಾಗಿ ಔಷಧಿಗಳನ್ನು ಸಿಂಪಡಿಸ್ಕೊಳ್ಬೋದು ಅನ್ನೋದನ್ನೆಲ್ಲವನ್ನು. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಸ್ವಲ್ಪ ದಿನ ನಾನು ವಿಡಿಯೋಗಳನ್ನು ಯಾವುದೂ ಹಾಕೇ ಇಲ್ಲಾಗಿತ್ತು, ಯಾಕೆಂದರೆ ನಾನು ನನ್ನ ತೋಟದ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿ ಹೋಗಿದ್ದೆ. ಹಾಗೆ ನನ್ನ ಈ ಫುಡ್ ಪ್ರಾಡಕ್ಟ್ನ ಕೆಲಸಗಳು ಕೂಡ ತುಂಬಾ ಇರುತ್ತೆ. ಅದೆಲ್ಲವನ್ನು ಮೇಂಟೈನ್ ಮಾಡಿಕೊಂಡು ವಿಡಿಯೋವನ್ನು ಹಾಕೋದಕ್ಕೇ ಆಗಿಲ್ಲಾಗಿತ್ತು. ಬಟ್ ಇವತ್ತು ನಿಮಗೋಸ್ಕರ ಈ ವಿಡಿಯೋವನ್ನು ಮಾಡ್ಕೊಂಡು ಬಂದೆ. ನೋಡಿ, ಇಲ್ಲೆಲ್ಲ ದಾಸವಾಳ ಗಿಡಗಳೆಲ್ಲ ಇದೆ. ಈ ದಾಸವಾಳ ಗಿಡಗಳಿಗೆಲ್ಲ ತುಂಬಾ ವರ್ಷಗಳಾಯಿತು. ಇದು ದೊಡ್ಡ ದೊಡ್ಡ ಗಿಡಗಳು. ನಾನು ನನ್ನ ಮದುವೆಗಿಂತ ಮೊದಲು ಹಾಕಿರುವಂಥ ಗಿಡಗಳು ಇದರಲ್ಲೂ ಕೆಲವೊಂದೆಲ್ಲ ಇದೆ. ನೋಡಿ ಎಷ್ಟೊಂದೆಲ್ಲ ಹೂವಾಗುತ್ತೆ ಅಂತ. ದೇವರ ಪೂಜೆಗೆ ತುಂಬಾ ಹೂವನ್ನು ಕೊಡುತ್ತೆ ಈ ಗಿಡಗಳು. ದಾಸವಾಳ ಗಿಡವನ್ನು ನಾವು ಮನೆಯಲ್ಲಿ ಒಂದೆರಡು ಹಾಕ್ಕೊಂಡ್ಬಿಟ್ರೆ ಸಾಕು, ದೇವ್ರ ಪೂಜೆಗೆ ಹೂ ಇಲ್ಲ ಅಂತ ಆಗೋದೇ ಇಲ್ಲ ಅಲ್ವಾ. ಎಷ್ಟೊಂದು ಚೆನ್ನಾಗಿ ಹೂ ಬಿಡುತ್ತೆ ಅಂತ. ಇವಾಗೆಲ್ಲ ಮಲ್ಲಿಗೆ ಬಳ್ಳಿಗಳನ್ನೆಲ್ಲ ಹೂವಾಗ್ತಾ ಇದೆ ನೋಡಿ. ಇದಕ್ಕೆ ನಾವು ಸೋಣೆ ಗಿಡ ಅಂತ ಹೇಳ್ತೀವಿ, ಸೋಣೆ ಹೂವು ಅಂತ. ಗೌರಿ ಹೂವು ಅಂತ ಕೂಡ ಹೇಳ್ತಾರೆ. ಇದು ಅಶೋಕ ಹೂವು ಅಂತ ಹೇಳ್ತೀವಿ. ಇದು ಕೂಡ ಅಷ್ಟೇ ಗಿಡದ ತುಂಬ ಹೂವಾಗುವಂತಹ ಜಾತಿದು, ತುಂಬ ಹೂವಾಗುತ್ತೆ. ಹಾಗೆ ಇಲ್ಲೆಲ್ಲ ಹಲಸು, ಮಾವು ಎಲ್ಲ ಗಿಡಗಳಿದೆ ನೋಡಿ. ಇದು ನೋಡಿ ಸೇವಂತಿಗೆ ಗಿಡಗಳು ಕೂಡ ಇಷ್ಟೊಂದು ಎತ್ತರ ಆಗಿದೆ ಅಂತ. ಹಾಗೆ ಇದು ನೋಡಿ ನೀರು ಸೋಣೆ ಹೂವು ಅಂತ ಹೇಳ್ತೀವಿ. ಈ ಗಿಡವನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು, ಯಾಕೆಂದರೆ ಇದು ಬೇಗನೆ ಸತ್ತೋಗಿಬಿಡುತ್ತೆ. ತುಂಬ ಕಷ್ಟಪಟ್ಟು ಗಿಡಗಳನ್ನು ಬೆಳೆಸ್ಕೊಳ್ಬೇಕು. ಹಾಗೆ ಇಲ್ಲಿ ನೋಡಿ ತುಳಸಿ ಗಿಡಗಳೆಲ್ಲ ಇದೆ. ಅದಕ್ಕೆಲ್ಲನೂ ಕೆಲವೊಂದು ರೋಗ ಬಂದಿದೆ. ಅದನ್ನು ಯಾವ ರೀತಿಯಲ್ಲಿ ನಾವು ಸರಿಪಡಿಸ್ಕೊಳ್ಬೋದು ಅಂತ ಕೂಡ ನಿಮಗೆ ನಾನು ಮುಂದೆ ಹೇಳ್ತೀನಿ. ಬನ್ನಿ, ಇವಾಗ ಒಂದು ಸಲ ಗಿಡಗಳನ್ನೆಲ್ಲ ನೋಡಿಕೊಂಡು ನಂತರ ನಾನು ಯಾವ ಟಿಪ್ಪನ್ನು ಹೇಳ್ತೀನಿ ನಿಮಗೆ. ಈ ಗಿಡಗಳಿಗೆಲ್ಲ ಏನಾದರೂ ಸಣ್ಣ ಸಣ್ಣ ಹುಳಗಳ ರೋಗ ಬಂದರೆ ಅಂತ ಅದನ್ನು ಕೂಡ ಹೇಳ್ತೀನಿ. ಹಾಗೆ ನಾನಿವತ್ತು ಒಂದು ಈ ಕಾಡು ಬದನೆ ಗಿಡ ಅಂತ ಹೇಳ್ತೀವಿ. ಆ ಕಾಡು ಬದನೆಗೆ ನಾವು ಒಳ್ಳೆ ಬದನೆ ಗಿಡದ ಕಸಿಯನ್ನು ಮಾಡ್ತೀವಿ. ಅದನ್ನು ಕೂಡ ಯಾವ ರೀತಿ ಸುಲಭವಾಗಿ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ತೀನಿ. ಇದು ನೋಡಿ ಮಗೆಕಾಯಿ ಅಂದರೆ ಮಂಗಳೂರು ಸೌತೆಯ ಬಳ್ಳಿ, ಮಂಗಳೂರು ಸೌತೆ ಅಂತ ನಾವು ಹೇಳ್ತೀವಿ ಮಗೆಕಾಯಿಗೆ. ಅದು ಕೂಡ ಅಷ್ಟೇ ಮಲೆನಾಡಿನಲ್ಲಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೋತಾರೆ. ಸೀಸನ್ನಲ್ಲಿ ಒಮ್ಮೆ ತೊಗೊಂಡು ಬಂದು ಇಟ್ಕೊಂಡ್ರೆ ಅದು ವರ್ಷ ಪೂರ್ತಿ ಇರುತ್ತೆ. ದೋಸೆ ಮಾಡೋದಕ್ಕೆ ಹಾಗೆ ಸಾಂಬಾರುಗಳಿಗೆಲ್ಲನೂ ತುಂಬ ಚೆನ್ನಾಗಾಗತ್ತೆ. ಮಗೆಕಾಯಿ ಅಂತ ಇರುವಂಥ ತರಕಾರಿ ನೋಡಿ. ಇವಾಗೆಲ್ಲ ಮಲ್ಲಿಗೆ ಹೂವು ತುಂಬಾ ಆಗಿತ್ತು. ಅದನ್ನು ಕೂಡ ನಾನು ಕಿತ್ಕೊಳ್ತಾ ಇದ್ದೀನಿ. ಈ ಥರ ಮಲ್ಲಿಗೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ. ತುಂಬಾ ಪರಿಮಳ ಕೂಡ ಇರುತ್ತೆ ಅಲ್ವಾ. ಎಷ್ಟೊಂದು ಚೆನ್ನಾಗಿ ಹೂವಾಗುತ್ತೆ. ಅದು ಕೂಡ ಮಳೆ ಬಿದ್ದ ನಂತರನೂ ಹೂವಾಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಅದು. ಆದರೆ ತುಂಬ ದಿನ ಆಗಲ್ಲ ಇದು ಹೂವು. ಒಂದು ವಾರಕ್ಕೆ ಅಷ್ಟೇ ಇದು ಹೂವಾಗುವಂಥದ್ದು. ನಂತರ ಹೂವಾಗೋದು ಬಿಟ್ಬಿಡುತ್ತೆ. ನೋಡಿ, ಈ ತುಳಸಿ ಗಿಡಕ್ಕೆ ಒಂಥರ ಸಣ್ಣ ಸಣ್ಣ ಹುಳದ ರೋಗ ಬಂದಿತ್ತು. ಅದಕ್ಕೋಸ್ಕರ ನಾನು ಇದಕ್ಕೆ ಬೂದಿಯನ್ನು ಸಾಕ್ತಾಯಿದ್ದೀನಿ. ಬೂದಿ ಅಂದರೆ ನಾವು ಈ ಕಟ್ಟಿಗೆನೆಲ್ಲ ಉರಿಸ್ತೀವಲ್ವ, ಆ ಕಟ್ಟಿಗೆ ಉರಿಸಿದಂತಹ ಬೂದಿ ಆಗುತ್ತೆ ನೋಡಿ. ಅದನ್ನು ನಾನು ಗಿಡಗಳಿಗೆಲ್ಲ ನೋಡಿ. ಇಲ್ಲೊಂಥರ ಕಪ್ಪು ಹುಳ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ಹುಳಗಳಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಈ ಬೂದಿಯನ್ನು ತೊಗೊಂಡು ಅದನ್ನು ಗಿಡಗಳ ಮೇಲೆಲ್ಲ ಹಾಕ್ತಾಯಿದ್ದೀನಿ. ಈ ಥರ ಬೂದಿಯನ್ನು ನಾವು ಹಾಕಿದರೆ ಗಿಡಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಹಾನಿ ಕೂಡ ಆಗಲ್ಲ. ಹಾಗೆ ಈ ಹುಳಗಳು ಕೂಡ ಹೋಗಿಬಿಡುತ್ತೆ ಕ್ರಮೇಣವಾಗಿ. ಇದನ್ನು ವಾರಕ್ಕೊಂದು 2 ಬಾರಿ ಈ ಥರ ಬೂದಿಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ನಾವು ಗಿಡಗಳು ಕೂಡ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ. ಇವಾಗ ಯಾವುದೇ ನಾವು ಬೇರೆ ಬೇರೆ ಸೊಪ್ಪುಗಳನ್ನೆಲ್ಲ ಬೆಳಿತೀವಲ್ವ, ಆ ಸೊಪ್ಪುಗಳನ್ನು ಕೂಡ ಅಷ್ಟೇ ತುಂಬಾ ಹುಳ ಬೀಳುತ್ತೆ ಅಲ್ವ. ಅದಕ್ಕೋಸ್ಕರ ಹುಳ ಬೀಳದೇ ಇರೋ ಥರ ನಾವು ಬೂದಿಯನ್ನು ಹಾಕಿದರೆ ನಮ್ಗೆ ಅವಾಗ ಸೊಪ್ಪು ಕೂಡ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಆಗುತ್ತೆ ನೋಡಿ. ಇಲ್ಲಿ ಇವಾಗ ಈ ಕಾಡು ಬದನೆ ಗಿಡ ಒಂದಿತ್ತು. ಈ ಕಾಡು ಬದನೆಗೆ ನಾನು ಒಳ್ಳೆ ಜಾತಿಯ ಬದನೆಯ ಗಿಡದ ಕಸಿಯನ್ನು ಮಾಡ್ತೀನಿ ನೋಡಿ. ಇದು ನೋಡಿ ಒಳ್ಳೆ ಜಾತಿಯ ಬದನೆ ಈ ಥರ ಇರುತ್ತಲ್ವ. ಒಳ್ಳೆ ಜಾತಿಯ ಬದನೆ ಅಂದರೆ ಇದು ಉದ್ದ ಜಾತಿಯ ಬದನೆಕಾಯಿ, ಪರ್ಪಲ್ ಕಲರ್ ಆಗುತ್ತಲ್ವ, ಚೇಳು ಬದನೆ ಅಂತ ಹೇಳ್ತೀವಿ ನಮ್ಮ ಕಡೆ. ಈ ಚೇಳು ಬದನೆ ಒಂದು ಸಣ್ಣದಾದಂಥ ಕುಡಿಯನ್ನು ತೊಗೊಂಡು, ನಾನು ಕುಡಿ ಅಂದರೆ ಚೆನ್ನಾಗಿರಬೇಕು ಚಿಗುರು ಇರುವಂತಹ ಭಾಗ.
ಅದನ್ನು ತೊಗೋಬೇಕು. ಎರಡು ಒಂದೇ ಸೈಜ್ ಇರಬೇಕು ಆದಷ್ಟು. ಕಾಡು ಬದನೆ ಎಷ್ಟು ದಪ್ಪಗಿರುತ್ತೋ ಅಷ್ಟೇ ದಪ್ಪದ ಈ ಟೊಂಗೆಯನ್ನು ತೊಗೋಬೇಕು. ಇದನ್ನು ತೊಗೊಂಡು ನೋಡಿ, ನಾನು ಈ ಕಾಡು ಬದನೆಯನ್ನು ಮಧ್ಯದಲ್ಲಿ ಸೀಳ್ಕೊಳ್ತೀನಿ. ಹಾಗೆ ಒಳ್ಳೆ ಬದನೆಯನ್ನು ಕೂಡ ಎರಡು ಸೈಡೂ ಸ್ವಲ್ಪ ಕೆತ್ಕೊಳ್ಬೇಕು. ಸೈಡಿಗೆಲ್ಲ ಸ್ವಲ್ಪ ಇದಾಗಿ ತೆಕ್ಕೊಳ್ಬೇಕು ಮೇಲ್ಗಡೆ ಚರ್ಮವನ್ನು. ಅದನ್ನು ತೆಕ್ಕೊಂಡು ನಂತರ ನೋಡಿ ಅದರ ಒಳಗಡೆ ಇದನ್ನು ಹೀಗೆ ಇಟ್ಟು ನಂತರ ಮೇಲ್ಗಡೆ ಪ್ಲಾಸ್ಟಿಕ್ಕನ್ನು ಹಾಕಿ ಟೈಟಾಗಿ ಕಟ್ಟಬೇಕಾಗತ್ತೆ. ತುಂಬ ಟೈಟಾಗಿ ಕಟ್ಟಬೇಕು. ಅದಲ್ಲೇ ಚೆನ್ನಾಗಿ ಫಿಕ್ಸ್ ಆಗಿ ಮೇಲ್ಗಡೆ ಚೆನ್ನಾಗಿ ಚಿಗುರು ಹೊಡೆಯುತ್ತೆ. ಅದಕ್ಕಿಂತ ಮೊದಲು ಈ ಕೆಳಗಡೆ ಏನಾದರೂ ಸ್ವಲ್ಪ ಸ್ವಲ್ಪ ಚಿಗುರು ಬಂದರೆ ಆ ಚಿಗುರನ್ನು ತೆಗಿಬೇಕಾಗತ್ತೆ. ಕಾಡು ಬದನೆಯನ್ನು ಮತ್ತೆ ನಾವು ಚಿಗುರೋದಕ್ಕೆ ಕೊಡಬಾರ್ದು ಅಷ್ಟೇ. ಈ ಥರ ಮಾಡಿದರೆ ಒಂದು ತಿಂಗಳಲ್ಲೆಲ್ಲ ಚೆನ್ನಾಗಿ ಆಗುತ್ತೆ. ಇದು ನೋಡಿ ಸೂಜಿ ಮೆಣಸು, ಗಾಂಧಾರಿ ಮೆಣಸು ಹೇಳುವಂತಹ ಗಿಡ. ಈ ಮೆಣಸು ಕೂಡ ಅಷ್ಟೇ ತುಂಬಾ ಆಗುತ್ತೆ. ನಾವು ಚೆನ್ನಾಗಿ ಈ ಗಿಡವನ್ನು ಮಾಡ್ಕೊಂಡ್ಬಿಟ್ರೆ ಸಾಕು. ದಿನಾಲೂ ಅಡುಗೆಗಳಿಗೆಲ್ಲನೂ ಒಳ್ಳೆಯದು. ನೋಡಿ ಇದಕ್ಕೂ ಕೂಡ ಒಂಥರ ರೋಗ ಬಂದುಬಿಟ್ಟಿದೆ. ನೋಡಿ ಎಲೆಯ ಕೆಳಗಡೆ ಎಲ್ಲ ಬಿಡಿ ಬಿಡಿಯಾದಂಥ ಹುಳಗಳು ಬಂದು ಸೇರಿಕೊಂಡಿದ್ದಾವೆ. ಇದಕ್ಕೂ ಕೂಡ ಅಷ್ಟೇ ನಾನು ಬೇರೆ ಏನು ಸ್ಪ್ರೇ ಮಾಡ್ತಾಯಿಲ್ಲ. ಇದಕ್ಕೂ ಕೂಡ ಅಷ್ಟೇ ಬೂದಿಯನ್ನು ಹಾಕ್ತಾಯಿದ್ದೀನಿ. ಬೂದಿಯನ್ನು ಹಾಕಿದರೆ ಇದು ಈ ಥರ ಈ ರೋಗ ಎಲ್ಲ ಹೋಗಿಬಿಡುತ್ತೆ. ನಿಮ್ಮ ಹತ್ರ ಬೂದಿ ಸಿಕ್ಕಿಲ್ಲ ನಿಮಗೆ ಅಂತ ಆದರೆ 1 ಲೀಟರ್ ನೀರಿಗೆ 1 ಚಮಚದಷ್ಟು ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಸ್ಪ್ರೇ ಮಾಡ್ಬೋದು. ಅದರಿಂದನೂ ಕೂಡ ಈ ಥರ ಈ ಹುಳಗಳ ರೋಗ ಬಾಧೆ ನಿವಾರಣೆ ಆಗುತ್ತೆ. ನೋಡಿ ಈ ಥರ ಚಿಕ್ಕ ಚಿಕ್ಕ ಹುಳಗಳು ಬಂದುಬಿಟ್ರೆ ಇದು ಗಿಡವನ್ನೆಲ್ಲವನ್ನು ನಾಶ ಮಾಡುತ್ತೆ. ಆನಂತರ ಚೆನ್ನಾಗಿ ಹೂವು ಅಂದರೆ ಹೂವು ಬಿಟ್ಟು ನಂತರ ಈ ಸೂಜಿ ಮೆಣಸು ಕೂಡ ಆಗಲ್ಲ. ಎಲೆಗಳೆಲ್ಲ ಮುರುಟಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಆಗೋ ಮೊದಲೇ ಈ ಥರ ಬೂದಿಯನ್ನು ಹಾಕಿಬಿಟ್ರೆ ಬೂದಿಯ ಪ್ರಮಾಣ ಇದ್ರೂ ಕೂಡ ಗಿಡಗಳಿಗೂ ಹಾನಿಯಲ್ಲ. ಮತ್ತು ನಾವು ಅದರಲ್ಲಿ ಆದಂತಹ ಸೂಜಿ ಮೆಣಸನ್ನು ಕೊಯ್ಕೊಂಡು ಅಡುಗೆಗೆ ಉಪಯೋಗಿಸಿದ್ರೂ ಕೂಡ ನಮ್ಮ ಆರೋಗ್ಯಕ್ಕೂ ಕೂಡ ಹಾನಿಯಾಗಲ್ಲ. ಈಗ ನಮ್ಮ ತೋಟಕ್ಕೆ ಹೋಗೋಣ ಬನ್ನಿ. ತೋಟದಲ್ಲಿ ನೋಡಿ ಮನೆಯ ಮುಂದೆನೇ ತೋಟ ಇದೆ. ಅಲ್ಲಿ ಹಳ್ಳ ಕೂಡ ಇದೆ ನೋಡಿ, ಚಿಕ್ಕದಾದಂಥ ಹಳ್ಳ ಇದೆ. ಈ ಹಳ್ಳ ಅಂತಂದರೆ ಇದು ಮಳೆಗಾಲದಲ್ಲಿ ತುಂಬಾ ನೀರನ್ನು ತುಂಬಿಕೊಂಡು ಹರಿಯುತ್ತೆ. ನೋಡಿ ಇದು ಜಾಯಿಕಾಯಿಯ ಗಿಡ, ಹಸಿಯಾದಂಥ ಜಾಯಿಕಾಯಿ ಈ ಥರ ಇರುತ್ತೆ ನೋಡಿ, ಜಾಯಿಕಾಯಿ ಆಗ್ತಾ ಇರುತ್ತೆ. ಇದು ಕೂಡ ಅಷ್ಟೇ ಸುಮಾರು ಈ ಟೈಮ್ನಲ್ಲಿ ಆದರೆ ವರ್ಷ ಪೂರ್ತಿ ಕಾಲ ಇದ್ದ ಹಾಗೆ ಇರುತ್ತೆ. ಇದು ನೋಡಿ ಒಂದು ಔಷಧಿಯ ಗಿಡ ಅಂತಲೇ ಹೇಳ್ಬೋದು. ಇದರನ್ನು ತುಂಬ ಔಷಧಿಗಳಿಗೆ ಉಪಯೋಗಿಸ್ತಾರೆ. ಹಾಗೆ ಇದು ನೋಡಿ ಸ್ಟಾರ್ ಫ್ರೂಟ್ ಅಂತ ಹೇಳ್ತೀವಲ್ವ, ಇದರ ಗಿಡ ನೋಡಿ ಇನ್ನೂ ಹಣ್ಣಾಗಿಲ್ಲ, ಕಾಯಿ ಇದೆ. ಕರಮದಲಕಾಯಿ ಅನ್ನುವಂಥ ಹೆಸರಿನಿಂದೆಲ್ಲ ಕರೀತಾರೆ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರುತ್ತೆ. ಆದರೆ ಇಲ್ಲೆಲ್ಲ ಜಾಸ್ತಿ ಉಪಯೋಗಿಸೋದೇ ಇಲ್ಲ ಹಳ್ಳಿಗಳಲ್ಲೆಲ್ಲ, ಯಾಕೆಂದರೆ ಇದೆಲ್ಲ ಬಿದ್ದು ಹೋಗ್ತಾ ಇರುತ್ತೆ. ಇಲ್ಲಿರೋರೆಲ್ಲ ಅಷ್ಟೊಂದೆಲ್ಲ ಇದನ್ನು ಉಪಯೋಗಿಸೋದಿಲ್ಲ. ಆದರೆ ಪೇಟೆಗಳಲ್ಲೆಲ್ಲ ಇದಕ್ಕೆ ತುಂಬಾ ರೇಟ್ ಇರುತ್ತೆ. ಸ್ಟಾರ್ ಫ್ರೂಟ್ ಅಂತ ತುಂಬಾ ಮಾರಾಟಕ್ಕೂ ಕೂಡ ಸಿಗತ್ತೆ ಅಲ್ವಾ. ನೋಡಿ ಇಲ್ಲಿ ಇವಾಗ ಪನ್ನೀರ್ಲೆ ಗಿಡ ಇತ್ತು, ಪನ್ನೀರ್ಲೆ ಹಣ್ಣಾಗಿತ್ತು. ರೋಸ್ ಆ್ಯಪಲ್ ಅಂತ ಹೇಳ್ತೀವಲ್ವ ಅದು. ನೋಡಿ ನಾನೇ ಈ ಕಟ್ಟಿಗೆಯಿಂದ ತೆಗೆದುಕೊಂಡು ಕೊಯ್ಕೊಂಡೆ, ತುಂಬಾ ಸಿಹಿಯಾಗಿತ್ತು ಕೂಡ. ಇದು ಕೂಡ ಅಷ್ಟೇ ಪೇಟೆನಲ್ಲೂ ನಮಗೆ ಸಿಗುತ್ತೆ, ಬಟ್ ಇಷ್ಟೊಂದೆಲ್ಲ ಸ್ವೀಟ್ ಆಗಿರಲ್ಲ. ಇದು ಗಿಡದಲ್ಲೇ ಹಣ್ಣಾಗಿರೋದು, ಎಷ್ಟೊಂದು ಸ್ವೀಟ್ ಇತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಇದು ನೋಡಿ ಈ ಪನ್ನೀರ್ಲೆ ಗಿಡ ಚಿಕ್ಕದಾದಂಥ ಗಿಡ, ತುಂಬ ದೊಡ್ಡದೇನಲ್ಲ, ಆದ್ರೂ ಕೂಡ ಚೆನ್ನಾಗಿ ಹಣ್ಣುಗಳೆಲ್ಲ ಆಗಿತ್ತು. ನೋಡಿ ಇವಾಗ ಜಾಯಿಕಾಯಿಯನ್ನು ತೊಗೊಂಡೆ. ಹಾಗೆ ಪನ್ನೀರ್ಲೆ ಹಣ್ಣು ಕೂಡ ಇಷ್ಟೊಂದು ಸಿಕ್ತು. ಇದು ನೋಡಿ ಜಂಬು ನೇರಳೆ ಹಣ್ಣಿನ ಗಿಡ. ಇದು ಕೂಡ ಅಷ್ಟೇ ತುಂಬ ಕಾಯಿ ಬಿಡುತ್ತೆ. ಆದರೆ ಮಂಗಗಳೆಲ್ಲ ಇಡೋದಿಲ್ಲ ಇಲ್ಲಿ, ಮಂಗಗಳ ತಿನ್ನೋದಕ್ಕೇ ಆಗುತ್ತೆ. ಆದರೂ ಕೂಡ ಈ ಗಿಡದ ಹೂವೇ ತುಂಬ ಸುಂದರವಾಗಿರುತ್ತೆ, ಗುಲಾಬಿ ಬಣ್ಣದಲ್ಲಿರುತ್ತೆ. ಹೂವನ್ನು ಕೂಡ ತಿನ್ನಬೇಕು ಅಂತ ಅನಿಸುವಷ್ಟು ಸುಂದರವಾಗಿರುತ್ತೆ. ನೋಡಿ ಹೂವಾಗಿದೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ಗುಲಾಬಿ ಬಣ್ಣದಲ್ಲಿ. ಹಾಗೆ ಈ ಹೂವು ಕೂಡ ಅಷ್ಟೇ ಹುಳಿಯಾಗಿ ಇರುತ್ತೆ. ಹಣ್ಣು ಯಾವ ರೀತಿ ಹುಳಿಯಾದಂಥ ಅಂಶ ಇರುತ್ತೋ ಅದೇ ರೀತಿ ಹಣ್ಣಿನಲ್ಲೂ ಕೂಡ ಈ ಹೂವಿನಲ್ಲೂ ಇರುತ್ತೆ. ಹಾಗೆ ಇಲ್ಲೇ ನೋಡಿ ಹಲಸಿನ ಗಿಡ ಎಲ್ಲ ಇರುತ್ತೆ. ಇದೆಲ್ಲವೂ ಕೂಡ ತೋಟದ ಅಕ್ಕಪಕ್ಕದಲ್ಲೇ ಇರುತ್ತೆ. ಹಲಸು ಅಂತೂ ಈ ವರ್ಷ ತುಂಬಾ ಬಂದಿದೆ. ಹಾಗೆ ಮಾವಿನಕಾಯಿನೂ ಕೂಡ ಈ ವರ್ಷ ತುಂಬಾ ಫಲ ಕೊಟ್ಟಿದೆ ಅಲ್ವಾ. ಅದೇ ರೀತಿ ಮಾವು, ಹಲಸು ಎಲ್ಲನೂ ಕೂಡ ಇಲ್ಲೇ ಅಕ್ಕಪಕ್ಕದಲ್ಲೇ ಇರುತ್ತೆ, ತೋಟದ ಹತ್ರನೇ ಇರುತ್ತೆ. ಬನ್ನಿ, ಇದು ನೋಡಿ ಜೀಗುಜ್ಜೆ ಬೇರು ಹಲಸು ಹೇಳ್ತಾರಲ್ವ ಅದರ ಗಿಡ. ಇದರಲ್ಲಿ ಇನ್ನೂ ಯಾವುದೇ ರೀತಿಯಾದಂಥ ಕಾಯಿ ಬಂದಿಲ್ಲಾಗಿತ್ತು. ಗಿಡವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ಲಿಂಬು ಗಿಡ ಹೀಗೆಲ್ಲ ಇರುತ್ತೆ. ಬೇರೆ ಬೇರೆ ಜಾತಿಯ ಸಣ್ಣ ಪುಟ್ಟ ಹಣ್ಣಿನ ಗಿಡಗಳು ಎಲ್ಲವನ್ನು ಇಲ್ಲೇ ಮನೆ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ. ಲಿಂಬು ಗಿಡ, ಹಾಗೆಯೇ ಹುಳಿ ಕಂಚಿ ಅಂತ ಹೇಳ್ತೀವಿ ಅದರ ಗಿಡ, ಹೀಗೆ ಬಾಳೆ ಗಿಡ ಎಲ್ಲವೂ ಇರುತ್ತೆ. ನೋಡಿ ಇಲ್ಲಿ
ಹಳ್ಳದಲ್ಲಿ ಎಷ್ಟೊಂದು ಚೆನ್ನಾಗಿ ನೀರಿದೆ ಇನ್ನು ಅಂತ ನೋಡ್ಬೋದು. ಬೇಸಿಗೆ ಆದ್ರೂ ಕೂಡ ನೀರೆಲ್ಲ ಚೆನ್ನಾಗಿ ಇರುತ್ತೆ. ಹಾಗೆ ಇಲ್ಲೆಲ್ಲನೂ ಮನೆಗೆ ಉಪಯೋಗಿಸೋದು ಕೂಡ ಈ ಹರಿಯುವಂತಹ ನೀರನ್ನೇ ಆಗಿರುತ್ತೆ. ನೋಡಿ, ಇದು ಕೂಡ ಅಷ್ಟೇ ಜಾಯಿಕಾಯಿ ಗಿಡ ಎಲ್ಲ ತೋಟದಲ್ಲೇ ಇರೋದು. ತುಂಬ ದೊಡ್ಡದಾದಂತಹ ಗಿಡದಲ್ಲಿ ಜಾಯಿಕಾಯಿಗಳಾಗುತ್ತೆ. ಈ ಜಾಯಿಕಾಯಿನಲ್ಲೇ ಕೂಡ ಎಷ್ಟೊಂದು ವೆರೈಟಿ ಇದೆ ಗೊತ್ತಾ. ರೌಂಡ್ ಕಲರ್ ಆ ಥರ ಆಗುತ್ತೆ, ಹಾಗೆ ಉದ್ದ ಥರದಲ್ಲೂ ಆಗುತ್ತೆ. ಇದು ನೋಡಿ, ಪನ್ನೀರಳೆ ಹಣ್ಣಿನ ನಿಮಗೆ ತೋರಿಸ್ತಾ ಇದ್ದೀನಿ. ಪನ್ನೀರಳೆ ಅಂದರೆ ರೋಸ್ ಆ್ಯಪಲ್ಲು. ನೋಡಿ, ಇಲ್ಲಿ ಚೌಡಿ ಪೂಜೆಯನ್ನು ಮಾಡ್ತಾರೆ. ಚೌಡಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಊರವರೆಲ್ಲರೂ ಸೇರಿಕೊಂಡು ಇಲ್ಲಿ ಚೌಡಿ ಪೂಜೆಯನ್ನು ವರ್ಷಕ್ಕೊಮ್ಮೆ ಮಾಡ್ತಾರೆ, ಚೌಡಿ ಹಬ್ಬ ಅಂತ. ಹಾಗೆ ಶುಕ್ರವಾರ ಎಲ್ಲ ಬಂದು ಇಲ್ಲಿ ತೆಂಗಿನಕಾಯಿನ ಹೊಡ್ಕೊಂಡು ಹೋಗ್ತಾರೆ. ಇದು ಕೂಡ ಅಷ್ಟೇ. ಈ ಚೌಡಿ ಮನೆ ಇರೋದು ಕೂಡ ಈ ತೋಟದ ಪಕ್ಕದಲ್ಲೇ ಇದೆ. ನೋಡಿ, ಈ ಥರ ಇರುತ್ತೆ ತೋಟ ಎಲ್ಲ. ಎಷ್ಟೊಂದು ಚೆನ್ನಾಗಿ ಅನಿಸುತ್ತೆ ಅಲ್ವಾ ಈ ತೋಟದಲ್ಲಿ ತಿರುಗಾಡೋದು. ತೋಟದಲ್ಲಿ ಅಂದರೆ ಒಂದು ಕೂಡಲೇ ಬೇಸಿಗೆ ಆದ್ರೂ ಕೂಡ ತಂಪಾಗೇ ಇರುತ್ತೆ, ಯಾಕೆಂದರೆ ತುಂಬ ಬಿಸಿಲೆಲ್ಲ ಬರಲ್ಲ. ನೋಡಿ, ಹಳ್ಳದಲ್ಲೆಲ್ಲ ನೀರು ಹಾಗೆ ಹರಿತಾನೆ ಇರುತ್ತೆ. ಈ ಹಳ್ಳದಲ್ಲೇ ಕೂಡ ಗಣೇಶನ ಹಬ್ಬದಲ್ಲಿ ಗಣೇಶನ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ. ಇಲ್ಲೇ ತೊಗೊಂಡು ಬಂದು ಎಲ್ಲರ ಮನೆ ಗಣೇಶನನ್ನು ಕೂಡ ವಿಸರ್ಜನೆಯನ್ನು ಮಾಡುವಂತಹ ಜಾಗ ಇದು, ಇಲ್ಲೇ ಹಳ್ಳದಲ್ಲಿ. ಒಟ್ಟಿನಲ್ಲಿ ಇಂತಹ ಪರಿಸರ ಅಂದರೆ ನನಗಂತೂ ತುಂಬಾ ಇಷ್ಟ. ನಿಮಗೂ ಕೂಡ ಮಲೆನಾಡಿನ ಪರಿಸರ ತುಂಬಾ ಇಷ್ಟ ಆಗಿರ್ಬೋದಲ್ವ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಮತ್ತೆ ಹೊಸ ವಿಡಿಯೋಗಳನ್ನು ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಬೋದು. ಹಾಗೆ ಅಡುಗೆಗಳ ವಿಡಿಯೋಗಳನ್ನು ಕೂಡ ನಾನು ಹಾಕ್ತಾ ಇರ್ತೀನಿ. ಹಾಗೆ ನಾನು ಬೇರೆ ಎಲ್ಲಾದರೂ ಹೋದರೆ ಆ ತರಹ ಬೇರೆ ವಿಡಿಯೋಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಇದೊಂಥರ ಜಾಯಿಕಾಯಿ ಇದೆ, ಸ್ವಲ್ಪ ಉದ್ದ ಆಕಾರದಲ್ಲಿದೆ. ಹಾಗೆ ಮತ್ತೊಂಥರ ಜಾಯಿಕಾಯಿ ಇರುತ್ತೆ, ರೌಂಡ್ ಆಕಾರದಲ್ಲೂ ಕೂಡ ಇರುತ್ತೆ. ಈ ತರಹ ಬೇರೆ ಜಾಯಿಕಾಯಿಗಳನ್ನು ಕೂಡ ನೀವು ನೋಡಿರ್ಬೋದು, ಎಲ್ಲ ನೋಡಿದೇನೂ ಇರ್ಬೋದು. ಯಾಕೆಂದರೆ ಪೇಟೆನಲ್ಲೆಲ್ಲ ಇದು ಸಿಗೋದಿಲ್ಲ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.